ಸುಂದರಿ ಸೀರೆ ಉಡ್ಕೊಂಡು ಹುಡುಗ ಟಿವಿ ನೋಡ್ತಾ ನೋಡ್ತಾ ಅವ್ರ ಅಣ್ಣನು ಕಾರ್ ಒಳಗಡೆ ಸ್ಪೇಸ್ ಕಮ್ಮಿ. ಲಾಸ್ಟ್ ಇಯರ್ ಏನೆಲ್ಲ ಈಗ ರೀಸೆಂಟಾಗಿಯೇ ಒಂದು ಗಿಡದಲ್ಲಿ ತೆಗೆದಿದ್ವಿ ಗೆಣಸು. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಈ ಸರಿ ಮಳೆ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ಗೆಣಸು ಮತ್ತು ಈ ಗಿಡದಲ್ಲೂ ಜಾಸ್ತಿ ಇರಲಿಲ್ಲ. ಲಾಸ್ಟ್ ಟೈಮ್ ಒಂದೇ ಗಿಡದಲ್ಲಿ ತುಂಬ ಸಿಕ್ಕಿತ್ತು. ಹಾಗೆ ಇಲ್ಲಿ ಇದು ವಾಶ್ ಮಾಡಿ ನೀರು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ರೆ ನಮ್ಮ ಮನೆ ಹತ್ರ ನೀರು ವೇಸ್ಟ್ ಆಗೋಕ್ಕೆ ಜಾಗನೇ ಇಲ್ಲ. ಎಲ್ಲ ಗಿಡಗಳಿಗೆ ಹೋಗುತ್ತೆ, ಯಾವ ನೀರು ವೇಸ್ಟ್ ಆಗೋದಿಲ್ಲ. ನೋಡಿ ನಮ್ಮ ಹುಡುಗ ಟಿವಿ ನೋಡ್ತಾ ನೋಡ್ತಾ ಅವ್ರ ಅಣ್ಣನ ಹೊರಿಕೊಂಡು ಕುಂತಿತ್ತವೆ ಚಾಲ ಮಾಡಿ ಸ್ನಾನ ಮಾಡಿದ್ನಲ್ಲ, ಟಿವಿ ನೋಡ್ಕೊಂಡು ಅವ್ರ ಅಣ್ಣನ ಹೊರಿಕೊಂಡು ಕೂತಿದ್ದ. ಏನು ಹಿಂಗೆ ಹೊರಿಕೊಂಡು ಕೂತ ಬಾಯ್ ಬಿಟ್ಕೊಂಡು ಅಂತೀನಿ. ನೋಡಿದ್ರೆ ನಿದ್ದೆ ಹೋಗಿದ್ದಾರೆ ಶಿವ. ನನಗೆ ಗೊತ್ತಾಗ್ಲಿವ ನಿಂಗೆ ಮಲ್ಕೊಂಡಿದ್ದು? ಅನಿ ಹೊಳ್ಲಾ? ನನ್ನ ಕಾದು ಕಾದು ಸಾಕಾಯ್ತು, ಎದ್ದಾಳ್ತಾ ಇಲ್ಲ ಪ್ರೀತಮ್ಮು. ಎತ್ಕೊಂಡು ಹಂಗೆ ಹೋಗ್ತೀನಿ. ಹಾಂ, ಇಲ್ಲೇ ಬಿಟ್ಟು ಹೋಗ್ಲಾ? ಈಗ ನೀನು ಹೊರಟೋಗ್ತೀಯಲ್ಲ ಸಂಜೆ. ಇವನ್ನ ಒಬ್ಬನೇ ಇರ್ತಾನೆ, ಆಮೇಲೆ ಅಮ್ಮನ ಜೊತೆ ಇರಲ್ಲ. ಇನ್ನೇನು ಬಂದ್ಬಿಡ್ತಾರೆ ನಿಮ್ಮ ಮಮ್ಮಿ, ಆಗಲೇ 3 ಗಂಟೆ, ಇನ್ನೊಂದು ಅರ್ಧ ಗಂಟೆಲಿ ಇಲ್ಲಿ ಇರ್ತಾರೆ. ಮಕ್ಕಳು ಪ್ರೀತಿನೇ ಹಾಗೆ ಅಲ್ವಾ. ನಮ್ಮ ಮನೀಶ್ ತೋರಿಸೋ ಪ್ರೀತಿ ತುಂಬ ಡಿಫ್ರೆಂಟ್ ನನಗೆ, ಚಿಕ್ಕವನಿಂದನೂ ಅಷ್ಟೇ. ಸೊ ಅವ್ನಿಗೆ ಹೆಂಗೋ ಗೊತ್ತಿಲ್ಲ, ಒಂದು 4-5 ಡೇಸ್ ಆದರೂ ನನ್ನ ಜೊತೆ ಇದ್ದ. ಇವಾಗ ಬಿಟ್ಟು ಹೋಗ್ಬೇಕಂತ ಅಂದರೆ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಎಲ್ಲ ಮರ್ತ್ಬಿಡ್ತಾರೆ, ಮಕ್ಳಿಗೆ ಗೊತ್ತಾಗೋದಿಲ್ಲ. ಬಟ್ ಇದೇ ಎಕ್ಸ್ಪೀರಿಯೆನ್ಸ್ನ ನಾವು ನಮ್ಮ ಅಜ್ಜಿ ಮನೆಗೆ ಹೋದಾಗ ಅಥವಾ ನಮ್ಮ ಆಂಟಿನೋ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದೆಲ್ಲ ನನಗೆ ನೆನಪು. ಸೊ ಅಲ್ಲಿಂದ ಅಮ್ಮ ಊಟ ನೀರೆಲ್ಲ ಕೊಟ್ಕೊಳ್ಸಿದ್ರು. ಅವ್ನು ಮನೆಗಿದಾಗಲೇ ಹೊರಟ್ಬಿಟ್ವಿ. ಎಲ್ಲ ಕಳ್ಸ್ಕೊಟ್ಟವ್ರೆ, ಹಸ್ಕೊಂಡವನೇ ಮೊಮ್ಮಗ ಅಂತ. ಇದಕ್ಕೆ ಹೇಳೋದು ಅಜ್ಜಿ ಪ್ರೀತಿ ಅಂತ. ಅಜ್ಜಿನ ಅದು ಅಜ್ಜಿ ಆಗ್ಬೇಕು, ಆದ್ರೆ ನಾವು ಅಮ್ಮ ಅಂತ ಹೇಳ್ಕೊಟ್ವಿ. ಯಾಕೆ ಅಂತ ಅಂದ್ರೆ ಪ್ರಗತಿ ಹುಟ್ಟಾಗ ಇನ್ನೂ ಅಮ್ಮ ಅಜ್ಜಿ ತರ ಅನ್ಸ್ತಾನೆ ಇರ್ಲಿಲ್ಲ. ಸರಿ ನನ್ನನ್ನ ಮಮ್ಮಿ ಅಂತ ಕರೀಲಿ, ಅಮ್ಮನ ಯಾಕೆ ಅಜ್ಜಿ ಅಂತಾರ ಬೇಡ ಅಮ್ಮ ಅಂತ ಅನ್ಲಿ ಅಂತ ಹೇಳ್ಬಿಟ್ಟು ಅವಾಗಿಂದ ನಮ್ಮ ಅಪ್ಪನ್ಗೆ ಅಪ್ಪ ಅಂತಾನೆ ಹೇಳ್ಕೊಟ್ವಿ, ಅಮ್ಮಂಗೆ ಅಮ್ಮ ಅಂತಾನೆ ಹೇಳ್ಕೊಟ್ವಿ. ಅದಂಗೆ ಅಭ್ಯಾಸ ಆಯ್ತು. ಪ್ರಗತಿ ಅಮ್ಮ ಅಮ್ಮ ಅಂತಾನೆ ಅಪ್ಪ ಅಪ್ಪ ಅಂತಾನೆ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರ. ಅದಾದ್ಮೇಲೆ ಅನೀಶು ಅವನು ಕೂಡ ಅಮ್ಮ ಅಪ್ಪನೇ ಬಂತು. ಈಗ ಇವನು ಅಮ್ಮ ಅಂತ ಕರೀತಾನೆ. ಹಾಯ್ ಆಲ್, ನಿನ್ನೆ ವ್ಲಾಗ್ ಅಲ್ಲ ಇದು. ಸೊ ಟ್ರಿಪ್ಪಿಂದ ಬಂದು ನಾನು ಆಲ್ರೆಡಿ 4-5 ಡೇಸ್ ಆಯಿತು. ಸೊ 4-5 ದಿನ ಆದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಮನೆಯ ವ್ಲಾಗ್ ಅರ್ಧಕ್ಕೆ ನಿಂತಿದ್ದಲ್ಲ, ಸೊ ಅಲ್ಲಿಂದಾನೇ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ. ಇವತ್ತು ಅಡುಗೆ ಮಾಡಬೇಕು, ಹಾಗೆ ಸುಮಾರು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೋಬೇಕು, ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಗೊತ್ತಿಲ್ಲ ಏನೆಲ್ಲ ಬರುತ್ತೆ ನನ್ನ ಮನಸ್ಸಿನ ಮಾತು ಅಂತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮೊದಲು ನಾನು ನಿಮಗೆ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಗಾರ್ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್. ಸೊ ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದುಬಿಟ್ಟು ಅಗಾರ್ ಅವರ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್. ಸೊ ಇದು ಮೇನ್ ಯೂನಿಟ್ ಆಗಿರುತ್ತೆ. ಇದರೊಳಗೆ ನಮಗೆ ಆನ್ ಮಾಡೋ ಆಫ್ ಮಾಡೋ ಆಪ್ಷನ್ ಕೊಟ್ಟಿರ್ತಾರೆ, ಮತ್ತು ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿರ್ತಾರೆ. ಇಲ್ಲಿ ಚಾರ್ಜಿಂಗ್ ಹಾಕಿದ್ರೆ ಮೇಲ್ಗಡೆ ಲೈನ್ ಇದೆಯಲ್ಲ, ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಆನ್ ಮಾಡಿದ್ಮೇಲೆ 2 ಮೋಡಲ್ಲಿ ನಾವು ವರ್ಕ್ ಮಾಡ್ಬೋದು. ಒಂದು ಸ್ವಲ್ಪ ಸ್ಪೀಡ್ ಇರುತ್ತೆ, ಇನ್ನೊಂದು ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ. ಇದು ಲಾರ್ಜ್ ಬ್ರಿಸ್ಟಲ್ ಬ್ರಷ್. ಹಾಗೆ ಇದನ್ನು ನಾವು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆ ಇದು ಲಾರ್ಜ್ ಬ್ರಿಸ್ಟಲ್ ಬ್ರಷು, ಬಟ್ ಸ್ಪಾಂಜ್ ಥರ ಇರುತ್ತೆ. ಇದು ಬಂದು ಕ್ಲಾತ್ ಬ್ರಷು. ಹಾಗೆ ನೆಕ್ಸ್ಟು ಇದು ಬಂದುಬಿಟ್ಟು ಊಲ್ ಕ್ಲಾತ್ ಬ್ರಷು. ಸೊ ಇದನ್ನೆಲ್ಲ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ನಾನು ಯೂಸ್ ಮಾಡ್ತಾ ಹೇಳ್ತೀನಿ. ಜೊತೆಗೆ ಇದು ಸ್ಕ್ರಬ್ಬರ್ ಫೈಬರ್ ಸ್ಪಾಂಜ್, ಹಾಗೆ ಸ್ಮಾಲ್ ಬ್ರಿಸ್ಟಲ್ ಬ್ರಷನ್ನು ಕೊಟ್ಟಿರ್ತಾರೆ. ಜೊತೆಗೆ ನಾನು ನಿಮಗೆ ಫಸ್ಟ್ ಒಂದು ತೋರಿಸ್ದೆ ಲಾರ್ಜು, ಮತ್ತು ಇದು ಸ್ಮಾಲು, ಜೊತೆಗೆ ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷ್ ಕೂಡ ಇರುತ್ತೆ. ಸೊ ಇಷ್ಟು ಅಟ್ಯಾಚ್ಮೆಂಟನ್ನು ಕೊಟ್ಟಿರ್ತಾರೆ. ಅಂದರೆ ಇದು ಮಲ್ಟಿ ಯೂಸ್ ಆಗುತ್ತೆ, ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ತುಂಬ ರೀತಿಯಲ್ಲಿ. ಇದು ಚಾರ್ಜಿಂಗಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಜೊತೆಗೆ ವೆಲ್ಕ್ರೋ ಹೆಡ್ ಕೊಟ್ಟಿರ್ತಾರೆ. ಅಂದರೆ ಇದನ್ನೆಲ್ಲ ನಾವು ಡೈರೆಕ್ಟ್ ಅಟ್ಯಾಚ್ ಮಾಡೋಕ್ಕಲ್ಲ, ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕಲ್ವ. ಸೊ ಹಾಗಾಗಿ ಈ ಥರ ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದರ ಜೊತೆಗೆ ಎಕ್ಸ್ಟೆನ್ಷನ್ ರಾಡ್ ಕೊಟ್ಟಿರ್ತಾರೆ. ಇದು ಲೆಂತನ್ನು ನೀವು ಜಾಸ್ತಿ
ಕಮ್ಮಿ ಮಾಡೋದು, ಆ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಟ್ಯಾಚ್ ಮಾಡ್ಕೋಬೋದು. ಸೊ ಇದು ವಾಲ್ ಮೌಂಟೆಡ್ ಒಂದು ಇದನ್ನು ಕೊಟ್ಟಿರ್ತಾರೆ, ನೀವು ಗೋಡೆಗೆ ಹಾಕಿಬಿಟ್ಟು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ, ಪಾರ್ಟ್ಸ್ನ ಅಟ್ಯಾಚ್ ಮಾಡೋದು ತುಂಬಾ ಈಸಿ. ಸೊ ಈ ಒಂದು ಲಾರ್ಜ್ ಬ್ರಿಸ್ಟಲ್ ಬ್ರಷ್ದು ಏನಿದೆ ಹೆಡ್ಡಲ್ಲಿ ನಾನು ಫ್ಲೋರಲ್ಲಿ ಏನಾದರೂ ಗಲೀಜಾಗಿದ್ದರೆ ಅಥವಾ ಮಾರ್ಕ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡ್ಬೋದು. ಮಲ್ಟಿಪರ್ಪಸ್ ಅಂತ ಹೇಳಿದ್ದೆ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಬಾತ್ರೂಮಲ್ಲಿ ಎಲ್ಲ ಕಡೆ ನೀವು ಕ್ಲೀನ್ ಮಾಡ್ಕೋಬೋದು. ಹಾಗೆ ಈ ಒಂದು ಕ್ಲಾತ್ ಬ್ರಷಲ್ಲಿ ನಾನು ಎಕ್ಸ್ಟ್ರಾ ನೀರಿರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಪಾರ್ಟ್ ಅಟ್ಯಾಚ್ ಮಾಡಿರೋದು ಲಾರ್ಜ್ ಬ್ರಿಸ್ಟಲ್ ಬ್ರಷ್. ಇದರಿಂದ ನಾವು ಈ ಸ್ಲೈಡಿಂಗ್ ವಿಂಡೋ, ದೊಡ್ಡ ದೊಡ್ಡ ಮಿರರು, ಸೊ ಇದ್ರ ಗ್ಲಾಸ್ ಮೇಲೆಲ್ಲ ನೀರಿನ ಮಾರ್ಕು ತುಂಬ ಉಳಿದ್ಬಿಡುತ್ತೆ. ಬಟ್ಟೆ ತೊಗೊಂಡು ನಾವು ಒರೆಸಿದ್ರೂ ಕೆಲವೊಂದು ಸರಿ ಫಿಂಗರ್ ಪ್ರಿಂಟ್ ಹೋಗೋದಿಲ್ಲ. ಇದು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತು ಅಂತ ಹೇಳ್ಬೋದು. ಜಸ್ಟ್ ಅದರಲ್ಲಿ ಕ್ಲೀನ್ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡು ವೈಪ್ ಮಾಡ್ಕೊಂಡ್ಬಿಟ್ರೆ ಸಾಕು, ಪ್ರಿಂಟ್ ಏನಿರೋದಿಲ್ಲ, ಡಿಟೇಲಾಗಿ ಹೊರಟೋಗಿರುತ್ತೆ. ಈ ಥರ ದೊಡ್ಡ ದೊಡ್ಡ ವಿಂಡೋ ಮಿರರ್ ಇದೆ ಅಂತ ಅಂದಾಗ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಬಾತ್ರೂಮಲ್ಲಿರೋ ಮಿರರ್ ಕೂಡ ಜಾಸ್ತಿ ನೀರು ಸಿಡಿತಾ ಇರೋದಲ್ಲೇ ಅಲ್ವಾ, ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಮನೆಗೆ ಅಂತಂದರೆ ಮಲ್ಟಿಪರ್ಪಸ್ ಯೂಸ್ ಆದಷ್ಟು ನಮಗೆ ಬೆಟರ್ ಅಲ್ವಾ. ಒಂದು ಪ್ರಾಡಕ್ಟ್ ಬರೀ ಒಂದಕ್ಕೆ ಯೂಸ್ ಮಾಡೋದಕ್ಕಿಂತ ಈ ಥರ ಜಾಸ್ತಿ ಯೂಸ್ ಮಾಡ್ಕೋಬಹುದು. ಹಾಗೆ ಇದು ಒಂದು ವೂಲ್ ಕ್ಲಾತ್ ಬ್ರಷ್ ಕೊಟ್ಟಿದ್ದಾರೆ. ಇದರೊಳಗೆ ನಮ್ಮ ಮನೇಲಿ ವುಡ್ ಐಟಮ್ಗಳು ಜಾಸ್ತಿ ಇದ್ದರೆ ಅದನ್ನು ಪಾಲಿಷ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಪಾಲಿಶ್ಡ್ ನಾವು ಯೂಸ್ ಮಾಡೋ ಪಾಲಿಶ್ ಲಿಕ್ವಿಡನ್ನು ಹಾಕಿ ಅದರಿಂದ ನಾವು ವುಡ್ ಡೋರ್ಗಳಾಗಿರ್ಬೋದು, ಕಬೋರ್ಡ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಪಾಲಿಷ್ ಮಾಡ್ಬೋದು. ಕೆಲವೊಬ್ಬರಿಗೆ ವುಡ್ ಡೈನಿಂಗ್ ಟೇಬಲ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ನಾನಿವಾಗ ಫೈಬರ್ ಸ್ಪಾಂಜ್ ಇದೆಯಲ್ಲ ಅದರಿಂದ ನಾನು ತುಂಬ ಜನ ಇವಾಗ ವೈಟ್ ಕಲರ್ ಸ್ಟೋನ್ ಹಾಕ್ಸ್ಕೊತಾರೆ ಕಿಚನ್ ಕೌಂಟರ್ ಟಾಪ್. ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಇದು ಬ್ಲ್ಯಾಕ್ ಕಲರ್ ಆದ್ರೂ ಅಷ್ಟೇ. ಸೊ ವೈಟ್ ಅಂದರೆ ಇನ್ನೂ ಜಾಸ್ತಿ ಮೇಂಟೆನೆನ್ಸ್ ಇರುತ್ತೆ ಅಲ್ವಾ, ಸೊ ಅದನ್ನು ಸ್ಕ್ರಬ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನೀರಿನ ಮಾರ್ಕ್, ನಾನಲ್ಲಿ ಪಾತ್ರೆ ಸ್ಟ್ಯಾಂಡ್ ಇಟ್ಟಿರ್ತೀನಿ, ಸೊ ಅದಕ್ಕೆ ಮತ್ತು ಸ್ಟೀಲ್ ಬೇಷನ್ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ಎಫರ್ಟ್ಲೆಸ್, ತುಂಬ ನೀವು ಪ್ರೆಷರ್ ಹಾಕಿ ಪ್ರೆಸ್ ಮಾಡಿ ಮಾಡಬೇಕಂತ ಏನಿಲ್ಲ, ಜಸ್ಟ್ ಹಾಗೆ ಇಟ್ಕೊಂಡ್ರೆ ಸಾಕು, ಅದು ಸ್ಪಿನ್ ಆಗುತ್ತೆ, ಹಾಗೆ ಕ್ಲೀನ್ ಆಗುತ್ತೆ. ಡಿಫ್ರೆನ್ಸ್ ನೀವು ಆಫ್ಟರ್ ವಾಶಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಕಿಚನಲ್ಲಿ ತುಂಬ ರೀತಿಯಾಗಿ ಯೂಸ್ ಮಾಡ್ಕೊಬೋದು. ಇದು ಏನು ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷ್ ಅಂತೂ ತುಂಬ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತು. ತುಂಬ ಕಾರ್ನರ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಕೆಲವೊಂದು ಸರಿ ಆಗೋದಿಲ್ಲ, ಆ ಥರ ಕಾರ್ನರ್ಸ್ಗಳಿಗೆ ಸಂದಿಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ನಾವು ಕಾರ್ದು ಹೊರಗಡೆ ಇರೋ ಗ್ಲಾಸ್ನ ಕೂಡ ಕ್ಲೀನ್ ಮಾಡ್ಕೋಬೋದು. ಹಾಗೆ ಸೀಟ್ ಕೂಡ ಕ್ಲೀನ್ ಮಾಡ್ಕೊಬೋದು, ಕಾರ್ ಸೀಟ್. ಆ ಥರ ಕ್ಲಾತ್ ಬ್ರಷ್ ಇದೆಯಲ್ಲ ಅದರೊಳಗೆ ನಮ್ಮದೇನಾದರೂ ಲೆದರ್ ಸೀಟ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡ್ಕೋಬಹುದು. ಸೊ ಮತ್ತು ವೂಲ್ ಕ್ಲಾತ್ ನಾನು ನಿಮಗೆ ವುಡ್ ಪಾಲಿಷ್ ಮಾಡೋಕ್ಕೆ ತೋರಿಸಿದ್ನಲ್ಲ, ಅದರಲ್ಲಿ ನಾವು ಕಾರ್ ಔಟ್ಸೈಡ್ ಫುಲ್ ಕಾರನ್ನು ಪಾಲಿಷ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಬರೀ ಕಿಚನ್ ಕಾರ್ ಕ್ಲೀನ್ ಆ ಥರ ಅಲ್ಲದೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಕೂಡ ಈ ಒಂದು ಲಾರ್ಜ್ ಬ್ರಿಸ್ಟಲ್ ಬ್ರಷ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಪಾಯಿಂಟೆಡ್ ಬ್ರಿಸ್ಟಲಿಂದ ಕಾರ್ನರ್ಸ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಲ್ಟಿಪರ್ಪಸ್ ಯೂಸೇಜ್ಗೆ ಇದನ್ನು ಯೂಸ್ ಮಾಡ್ಬೋದು. ಈ 8 ರೀಪ್ಲೇಸಬಲ್ ಬ್ರಷ್ ಹೆಡ್ಡನ್ನು ಕೊಟ್ಟಿರ್ತಾರೆ. ಸೊ ಒಂದು ಸರಿ ಚಾರ್ಜ್ ಮಾಡಿದ್ರೆ 90 ಮಿನಿಟ್ಸ್ವರೆಗೂ ವರ್ಕ್ ಆಗುತ್ತೆ. ಸೊ ಇದನ್ನು ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಹಾಗೆ ಇವತ್ತು ನಾನು ಅಮೆಝಾನಲ್ಲಿ ಮಾವಿನಕಾಯಿ ತರಿಸಿದ್ದೆ. ಅದನ್ನು ನಾನು ಮಕ್ಕಳಿಗೆಲ್ಲ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಕೊಟ್ಟೆ. ಪ್ರೀತಮ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು 1 ಪೀಸ್ ಅಷ್ಟು ಮಾತ್ರನೇ ಹಾಗೆಯೇ ಕೊಟ್ಟೆ. ಅವ್ನಿಗೆ ಅದು ಬೇಡ, ಉಪ್ಪು ಖಾರ ಹಾಕಿರೋದೇ ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಎತ್ಕೊಂಡು ತಿಂದ. ಸೊ ಮಕ್ಕಳಿಗೆ ಇವಾಗ ಉಪ್ಪು ಖಾರ ಜಾಸ್ತಿ ಇಷ್ಟ ಆಗ್ಬಿಡುತ್ತಲ್ವ. ಕೆಲವು ಮಕ್ಕಳಿಗೆ ಖಾರ ತಿನ್ಸೋದು ಹೆಂಗೆ ಅಂತ ಹೇಳ್ತಾರೆ, ಬಟ್ ಪ್ರೀತಮ್ ಖಾರ ತುಂಬ ಚೆನ್ನಾಗಿ ತಿಂತಾನೆ. ಇದು ಬಂದು ಸೆಕೆಂಡ್ ಹಲಸಿನ ಹಣ್ಣು ನಾನು ಈ ವರ್ಷದಲ್ಲಿ ತಿಂತಾ ಇರೋದು. ಫಸ್ಟ್ ಕೂಡ ಒಂದು ಅನಿಶನ್ ಕರ್ಕೊಂಡು ಬಂದಾಗಲೇ ಮರದಿಂದನೇ ಹಣ್ಣಾಗಿ ಬಿದ್ದೋಗಿತ್ತು. ಅದನ್ನು ಎತ್ಕೊಂಡು ಬಂದು ಇದೆಲ್ಲ ಮಾಡಿದ್ವಿ, ರಸಾಯನ ಎಲ್ಲ. ಸೊ ನೆಕ್ಸ್ಟ್ ಟೈಮ್ ಒಂದು ಕಾಯೇ ಕಿತ್ಕೊಂಡು ಬಂದಿದ್ವಿ. ಕಾಯಿ ಅಂತಂದರೆ ಇನ್ನೇನು ಬಲ್ತಿದೆ ಅಂತ. 2-3 ಡೇಸ್ ಇದು ಆಲ್ರೆಡಿ 3 ಡೇಸ್ ಆಯಿತು ತೊಗೊಂಡು ಬಂದು. ಹಣ್ಣಾಗಿದೆ. ಇವಾಗ ಮಕ್ಕಳು ಎಲ್ಲ ಸುಮ್ಮನೆ ಮನೇಲೇ ಇದ್ರಲ್ಲ, ಕಟ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದೆ. ಅರ್ಧ ಸಾಕಾಗುತ್ತೆ, ನಾವು 3 ಜನ ಅರ್ಧನೂ ತಿನ್ನೋದಕ್ಕಾಗೋದಿಲ್ಲ, ಅಷ್ಟೊಂದು ಹಣ್ಣಿರುತ್ತೆ. ಇನ್ನು ಅರ್ಧ ಹಾಗೆ ಎತ್ತಿಟ್ಟೆ. ಸೊ ನಮಗಿಲ್ಲಿ ಪರಿಚಯದವರು ಯಾರೂ ಇಲ್ಲ, ಯಾರಿಗಾದರೂ ಕೊಡಬೇಕು ಅಂತ ಅಂದ್ಕೊಂಡ್ರು. ಸೊ ನಾವೇ ತಿಂದು ಖಾಲಿ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ರೀತಮ್ಮ ಅಲ್ಲೇ ಒಂದು ಸ್ವಲ್ಪ ತಿಂದ. ಆಮೇಲೆ ಅವನಿಗೆ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಈ ಬೀಜ ಎಲ್ಲ ತೆಗೆದುಬಿಟ್ಟು ಈ ಥರ ಕ್ಲೀನ್ ಮಾಡಿ ಕೊಡ್ತೀನಿ. ಬೀಜ ಇವು ಬಿಸಾಕಕ್ಕೆ ಹೋಗಬೇಡಿ, ಯೂಸ್ ಮಾಡಿ. ಇವಾಗಂತೂ ತರಕಾರಿ ಜಾಸ್ತಿ ಆಗಿಬಿಟ್ಟಿದೆ ರೇಟು. ಒಂದು ಟೈಮ್ಗೆ ಏನಾದರೂ ಪಲ್ಯ ಸಾಂಬಾರು ಬಸ್ಸಾರು ಮಾಡ್ಕೊಬೋದು ಆರಾಮಾಗಿ. ಹಲಸಿನ ಬೀಜ ಹಾಕ್ಬಿಟ್ಟು ಬೇಯಿಸ್ಕೊಂಡು ಹುರುಳಿಕಾಳೆಲ್ಲ ಹಾಕಿ ಮಾಡ್ತಾರೆ, ಹಾಗೆ ಕೂಡ ಮಾಡ್ತಾರೆ. ಚೆನ್ನಾಗಿರುತ್ತೆ. ಸೀರೆ ಉಟ್ಕೊಂಡಿರೋ ಸುಂದರಿ ಯಾರಿದು? ಏಯ್
ಅಯ್ಯೋ ಪ್ರೀತಮ್ ದಿನ ಇದಾಗಿದೆ, ಪ್ರಗತಿ ಫ್ರೀಯಾಗಿ ಸಿಗ್ತಾನಲ್ಲ ಪ್ರೀತು ಅಂತ ಹೇಳ್ಬಿಟ್ಟು ಸೀರೆ ಉಡ್ಸಿ. ಪ್ರೀತು ಇಲ್ಲಿ ನೋಡಿಲಿ. ಹಾಗೆ ನಾನು ಲಾಸ್ಟ್ ಟ್ರಿಪ್ ಹೋಗೋಕ್ಕೂ ಮೊದಲು ಅನಿಶನ್ ಕಟ್ಕೊಂಡು ಒಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಸ್ನಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಕಬಾಬ್ ತುಂಬಾ ಚೆನ್ನಾಗಿತ್ತು. ಪ್ರಗತಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಅನಿಶಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವ್ನು ಇದ್ದಾಗ ಮಾಡ್ಕೊಡಕ್ ಅವತ್ತು ನಾವು ಇದ್ದಿದ್ದು ಅವನು ಒಂದು 3-4 ಡೇಸ್ ಅಷ್ಟೇನೆ. ಅಷ್ಟೊಳಗೆ ನಾನು ಏನ್ ಅನ್ಕೊಂಡ್ರು ಏನು ಮಾಡಕ್ಕೆ ಆಗ್ಲಿಲ್ಲ. ಆಮೇಲೆ ಅಲ್ಲೂ ಅಷ್ಟೇನೆ ಅವರು 1 ಡೇ ಟ್ರಿಪ್ ಅಷ್ಟೇ ನಮ್ ಜೊತೆ ಕಳಿಸ್ತೀನಿ ಅಂತ ಅಂದ್ರು. ನಾವು ಅಲ್ಲಿ 1 ನೈಟ್ ಸ್ಟೇ ಮಾಡ್ತೀವಿ ಅಂತ ಅಂದಿದ್ಕೆ ಅವರಲ್ಲಿ ಅಂದ್ರೆ ನಮ್ಮ ಅನಿಶನ್ನ ನಮ್ಮ ಅಕ್ಕ ಬಿಟ್ಟು ಇರೋದಿಲ್ಲ. ಸೊ ಯಾವತ್ತೂ ಬಿಟ್ಟಿರೋದೇ ಇಲ್ಲ. ಅವ್ರು ನನ್ನ ಜೊತೆ ಕಳ್ಸೋದೇ ಹೆಚ್ಚು ಅಂತ ಹೇಳ್ಬೋದು. 3-4 ಡೇಸ್ ಅವ್ರನ್ನ ಬಿಟ್ಟಿರೋಷ್ಟರೊಳಗೆ. ಸೊ ಆ ತರ ಸರಿ ಅಂತ ಹೇಳ್ಬಿಟ್ಟು 1 ನೈಟ್ ಅಷ್ಟೇನೆ 1 ಡೇ ಟ್ರಿಪ್ ತರಾನೇ ಮಾಡಿದ್ವಿ. ಸೊ ಅದಕ್ಕೆ ಅಷ್ಟು ದೂರ ಹೋಗಿದ್ದಕ್ಕೆ ಸ್ವಲ್ಪ ಜನಕ್ಕೆ ಹಂಗೆ ಅನ್ಸಿರುತ್ತೆ ಅಷ್ಟೇನೆ. ಹಾಗೆ ಇವಾಗ ರೆಸಿಪಿ ಮಾಡೋಕ್ಕೂ ಮೊದಲಿಗೆ ನಾನು ನಿಮ್ಮ ಹತ್ರ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಬೇಕು, ಒಂದಿಷ್ಟು ಒಪಿನಿಯನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ಸುಮಾರು ಒಂದು 4-5 ಡೇಸಿಂದ ವಿಡಿಯೋ ಆನ್ ಮಾಡ್ತೀನಿ, ಮಾತಾಡ್ಬೇಕು ಅನ್ಕೋತೀನಿ, ಮತ್ತೆ ಸುಮ್ಮನಾಗ್ತೀನಿ. ಸೊ ಏನೂ ಇಲ್ಲ, ಸುಮಾರು ನನ್ನ ಹಳೆ ವ್ಲಾಗ್ಸ್ನ ನೋಡಿರ್ತೀರಾ ನೀವು. ಸೊ ನಾನು ಈ ವ್ಲಾಗ್ ಕ್ಯಾಟಗರಿಗೆ ಬರ್ತಾ ಇರಲಿಲ್ಲ. ನಂದು ಒಂಥರ ಕಂಟೆಂಟ್ ವ್ಲಾಗ್, ರೂಟೀನ್ ವ್ಲಾಗ್, ಏನಾದರೂ ಇನ್ಫಾರ್ಮೇಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಅಲ್ಲೇ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತೀನಿ. ಸೊ ಮಧ್ಯದಲ್ಲಿ ನನ್ನ ಕೆಲವೊಂದಿಷ್ಟು ವ್ಯೂವರ್ಸ್ ಅಂದ್ರೆ ಕ್ಯಾಶುವಲ್ ಆಗಿ ಬರುತ್ತೆ ಅದು ಯಾಕೆಂತಂದ್ರೆ ನಾನಿರೋ ಸುತ್ತಮುತ್ತ ಇರೋ ಪರಿಸ್ಥಿತಿ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಯಾಕೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಫ್ಯಾಮಿಲಿ ಇಲ್ವಾ ಅಂದ್ರೆ ಆ ಟೈಮಲ್ಲಿ ನಾನು ಪ್ರೆಗ್ನೆಂಟು, ಬಾಣಂತಿ. ಸೊ ಎಷ್ಟೊಂದು ಸಿಚುವೇಶನ್ ಫೇಸ್ ಮಾಡ್ತಾ ಹೋಗ್ತೀನಿ. ಬಟ್ ಆ ಟೈಮಲ್ಲಿ ಯಾರು ಬರಲ್ಲ ಅಂತಂದಾಗ ಅದು ಸಹಜವಾಗಿ ಕೇಳೋ ಪ್ರಶ್ನೆ ಅಂತ ಹೇಳ್ಬೋದು. ನನಗೆ ಅದೇ ಅನ್ನಿಸ್ತಾ ಇದೆ ಇವಾಗ. ಅವಾಗ್ಲೇ ಇಲ್ದಲೇ ಇರೋರು ಇವಾಗ ಯಾಕೆ ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂತ. ಸೊ ಅದಾದ್ಮೇಲೆ ಒಂದ್ ಹಂತಕ್ಕೆ ನನಗೆ ಬೇರೆ ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ನಲ್ಲ, ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ರು. ಸರಿ ನಾನು ಹಾಗೆ ಮಾಡ್ಬೇಕು, ನಂದು ಕ್ಯಾಶುವಲ್ ಲೈಫ್ ಹೆಂಗಿರತ್ತೆ, ನನ್ನ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಮಿಸ್ಟೇಕ್ ಮಾಡಿದೆ. ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಆ ತರ ಪ್ರಯತ್ನ ಪಟ್ಟೆ, ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟೆ. ಬಟ್ ಫೈನಲಿ ನನಗೆ ಅರ್ಥ ಆಗಿದ್ದು, ನಾನು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀನಿ, ಇದು ಸಾಧ್ಯ ಇಲ್ಲ ಅಥವಾ ಮಾಡಬಾರ್ದಿತ್ತು ಆ ತರ. ಸೊ ಇದಕ್ಕೂ ಮುಂಚೆ ನಾನು ಒಂದು ವಿಚಾರ ಹೇಳಿದೆ ನಿಮಗೆ, ಒಂದು ಗುಡ್ ನ್ಯೂಸ್ ಅಂತ. ಬಟ್ ಅದು ಇಮಿಡಿಯೇಟ್ ಆಗಿ ಬ್ಯಾಡ್ ನ್ಯೂಸ್ ಆಗಿ ನನಗೆ ಬಂತು. ಅದು ಕೇಳಿಸ್ಕೊಂಡ್ಮೇಲೆ ನಂಗೆ ಇನ್ನೂ ಬೇಜಾರಾಯ್ತು. ಏನೂ ಇಲ್ಲ, ಆ ಗುಡ್ ನ್ಯೂಸ್ ಏನು ಅಂತಾನೆ ಹೇಳ್ಬಿಡ್ತೀನಿ. 28ನೇ ತಾರೀಕು ನೀವೆಲ್ಲ ವಿಶ್ ಮಾಡಿದ್ರಿ ನನಗೆ ಆನಿವರ್ಸರಿ ಅಂತ. ಅವತ್ತು ನಾವು ಡೇಟ್ ಹಾಕ್ಸಿದ್ವಿ, ಊರಲ್ಲಿ ಮನೆ ಕಟ್ಟಿಸ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ. ಸೊ ಅಲ್ಲಿ ಡೇಟ್ ಹಾಕ್ಸೋದ್ ತನಕ ಚೆನ್ನಾಗಿದ್ದು ಎಲ್ಲ ಆಯ್ತು. ಅದಾದ್ಮೇಲೆ ಗೊತ್ತಿಲ್ಲ, ಸಡನ್ ಆಗಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು, ಇಲ್ಲ ಊರಲ್ಲಿ ಅವರು ಒಪ್ಪಲ್ಲ, ನೀನೇನಾದ್ರು ಮಾಡಿದ್ರೆ ಕಿತ್ ಬಿಸಾಕ್ತಾರಂತೆ ಅಂತ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ತುಂಬಾ ಹೋಪ್ಸ್ ಇತ್ತು, ನನ್ಗೆ ಏನೋ ಮಾಡ್ಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ಇಲ್ಲ ಇದುವರೆಗೂ ಯಾರ ಹಂಗಲ್ಲೂ ಇಲ್ಲ, ಇನ್ಮೇಲೂ ಇರೋ ಅವಶ್ಯಕತೆ ನನ್ಗಿಲ್ಲ. ಬೇಡ ಅಂದ್ಮೇಲೆ ಬೇಡ ಅಷ್ಟೇ, ಬಲವಂತ ಮಾಡೋದು ಬೇಡ ಅಂತ ನಾನು ಅಲ್ಲಿಗೆ ಸುಮ್ಮನಾದೆ. ಸೊ ಫೈನಲಿ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ 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 ಅನಿಸ್ತು ನನಗೆ, ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧಿಕರು ಇಲ್ಲ, 100% ಯಾರ ಜೊತೆಲಿ ಇರೋದಿಲ್ಲ. ನಮ್ಮ ಏನೇ ಒಂದು ಕೆಲಸ, ನಾನು ಬ್ಲಾಗರ್ ಆಗಿ ವ್ಲಾಗ್ಸ್ ಅಂತ ಹೇಳ್ತೀನಿ. ನನ್ನ ವ್ಲಾಗ್ಸ್ ನಡೀತಾ ಇದ್ದಿದ್ದು ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಒಂದು ಏನಂತ ಹೇಳ್ತೀವಿ, ಅವರ ಒಂದು ಕ್ರಿಯೇಟಿವಿಟಿ, ಅವರ ಸಾಮರ್ಥ್ಯ, ಅವರಲ್ಲಿ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ. ಸೊ ಅದ್ರ ಮುಖಾಂತರ ನನ್ನ ವ್ಲಾಗ್ಸ್ ಕಂಪ್ಲೀಟ್ ಆಗಿ ನಡೀತಾ ಇತ್ತು. ಸೊ ನನ್ನ ಸಾಮರ್ಥ್ಯದ ಮೇಲೆ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು 100% ಕೊಡ್ತಾ ಇದ್ದೆ, ನಾನು 100% ವರ್ಕ್ ಮಾಡ್ತಾ ಇದ್ದೆ. ತಡ ಆದ್ರೂ ಪರವಾಗಿಲ್ಲ ಅಂತ ನಾನು ಅಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೆ. ಸೊ ಒಂದ್ಸರಿ ಯಾವಾಗ ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಕ್ಕೆ ಶುರು ಮಾಡ್ತಾ ಹೋದ್ನು, ಸೊ ಅಲ್ಲಿಗೆ ನಾನು ಕಂಪ್ಲೀಟ್ ಆಗಿ ನನ್ನ ಎಲ್ಲ ಕೆಲಸಗಳು ಫ್ಲಾಪ್ ಅನ್ನೋದಕ್ಕಿಂತ ಡೌನ್ ಆಗ್ತಾ ಹೋಯ್ತು. ನನ್ಗೆ ಇಂಟ್ರೆಸ್ಟ್ ಹೋಯ್ತು. ಈಗ ಇತ್ತೀಚೆಗೆ ಏನಾಗ್ಬಿಡ್ತು ಅಂತ, ನಾನು ಈ ಒಂದು ಮೆಂಟಲ್ ಪ್ರೆಷರ್ ಅಲ್ಲಿ ಏನೇ ಒಂದು ಯೋಚನೆ ಮಾಡಿದ್ರು ವಿತಿನ್ ಸೆಕೆಂಡ್ ಅಲ್ಲಿ ಎರೇಸ್ ಆಗ್ತಾ ಇತ್ತು ನನ್ನ ಮೈಂಡ್ ಇಂದ. ನಾನು ಒಂದು ಪಾಯಿಂಟ್ ತಗೊಂಡು ಅದು ವಿತಿನ್ ಸೆಕೆಂಡ್ ಎರೇಸ್ ಆಗ್ತಾ ಇತ್ತು. ಸುಮಾರು ಜನ ನನ್ನ ಮಾತನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದಿದ್ದು ಮೋಟಿವೇಶನ್, ಅದು ನಾನು ಯಾವ್ದೂ ಸ್ಕ್ರಿಪ್ಟ್ ಆಗಿ ರೈಟ್ ಮಾಡಿ ಹೇಳ್ತಾ ಇದ್ದಿದ್ದಂತಲ್ಲ. ಜಸ್ಟ್ ನನ್ನ ಅನುಭವ, ನನ್ಗನ್ಸಿದ್ದು, ನನ್ಗಿದ್ ಸರಿ ಅನ್ಸಿದ್ನ ನಾನು ಹಂಗೆ ಬ್ಲಾಗಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದೆ. ಸೊ ತುಂಬಾ ಜನ ಹೆಣ್ಮಕ್ಳಿಗೆ ಇಷ್ಟ ಆಗಿತ್ತು. ಬಟ್ ನಾನು ಒಂದು ಟೈಮಲ್ಲಿ ಎಲ್ಲ ಒಂದಾಗಬೇಕು ಅಂತ ಆಸೆ ಪಟ್ಟೆ, ಅದು ತಪ್ಪಾಯ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಯಾರು ಹೆಂಗಿರ್ಬೇಕು ಅಂತ ಆ ದೇವರು ಇದು ಮಾಡಿರ್ತಾರೋ ಹಂಗಂಗೆ ಇರ್ಲಿ, ತೊಂದರೆ ಏನಿಲ್ಲ, ಸಮಯ ಎಲ್ಲಾನು ಸರಿ ಮಾಡುತ್ತೆ ಅಂತಾನೆ ಹೇಳ್ಕೊಂಬಂದೆ. ಇನ್ನೊಂದು ಕೆಟ್ಟ ಅಭಿಪ್ರಾಯ ಏನ್ ಬಂದಿದೆ ಅಂತ ಇದ್ರೆ,
ಅವರು ನನ್ನ ಜೊತೆ ಮಾತಾಡಲ್ಲ, ನಾನು ಅವ್ರ ಜೊತೆ ಮಾತಾಡಲ್ಲ. ಮಧ್ಯವರ್ತಿ ಅಂತ ಒಬ್ರು ಇರ್ತಾರೆ ಮಧ್ಯ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಬಗ್ಗೆ ಕೆಟ್ಟದಾಗ ಒಪಿನಿಯನ್ ಬರ ಹೋಗಿ ಅವ್ರ ಹತ್ರ ಹೋಗಿ ಹೇಳೋದು, ಆ ಜನಗಳ ಹತ್ರ. ಆಮೇಲೆ ಅವ್ರು ಅದೇ ಒಪಿನಿಯನ್ ಬಂದು ನನ್ನ ಹತ್ರ ಹೇಳೋದು, ನಾನು ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ಇಲ್ಲ ಅವ್ರು ನನ್ಗೇನೋ ಕೆಟ್ಟದ್ದು. ಇವಾಗ್ಲೂ ಅಷ್ಟೇ ಈ ತರ 100% ನಂಬ್ತಾ ಇಲ್ಲ. ಈ ತರ ಹೇಳಿದಾರೆ ಅವರು, ನಾವೇನೋ ಒಂದ್ ಮನೆ ಕಟ್ಸ್ತೀವಿ ಅಂದಿದ್ಕೆ ಕಿತ್ತಾಗ ನಾನು ನಂಬ್ತಾನೆ ಇಲ್ಲ. ಮಧ್ಯ ಇರೋ ವ್ಯಕ್ತಿಗಳು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ. ಸೊ ಅವರು ನಮ್ಮವರೇ, ಮಧ್ಯವರ್ತಿಗಳು ನಮ್ಮವರೇ ಆದಾಗ ನನಗೆ ಬೇಡ ಅನ್ನಿಸ್ತು. ಸೊ ಯಾರನ್ನೂ ಎದುರು ಹಾಕೊಂಡು ಯಾರಿಗೋ ಮನ್ಸಿಗೆ ನೋವು ಮಾಡಿ ಅಲ್ಲಿ ಏನೋ ಸಾಧಿಸ್ಬೇಕು ಅನ್ನೋ ಆಸೆ ನನಗೆ ಖಂಡಿತ ಇದ್ದಿದ್ದಿಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ ಮನಸ್ಸು ತುಂಬಾ ಶಾಂತವಾಗಿರ್ಬೇಕು ಅಂತ ಬಯಸ್ತಾ ಇದೆ. ತುಂಬಾ ಸೈಲೆಂಟ್ ಆಗ್ಬೇಕು. ನನಗೆ ನಂದೇ ಒಂದು ಪ್ರಪಂಚ. ನೀವು ನಂಬ್ತಿರೋ ಪವಿತ್ರ ಬ್ಯೂಟಿ ಬ್ಲಾಗ್ಸ್ ಅಂದಾಗೆಲ್ಲ ನನ್ನನ್ನು ಕೆಲವೊಂದ್ಸರಿ ನೋಡ್ಬಿಟ್ಟು ನೀನ್ ಚೆನ್ನಾಗಿಲ್ಲ, ನಿನ್ ಚಾನಲ್ ಹೆಸರಿಗೂ ನಿನ್ಗೂ ಸಂಬಂಧ ಇಲ್ಲ, ನೀನ್ ಮಾಡ್ತಾ ಇರೋದಕ್ಕೂ ನಿನ್ ಚಾನಲ್ಗೂ ಅಂತ. ಈ 4 ಗೋಡೆಯನ್ನೇ ನಾನು ಅಷ್ಟು ಬ್ಯೂಟಿಫುಲ್ ಆಗಿ ಕಟ್ಕೊಂಡಿದ್ದೆ. ಈ 4 ಗೋಡೆ ಮಧ್ಯೆನೇ ನಾನು ಅಷ್ಟು ಚೆನ್ನಾಗಿ ಬದುಕ್ತಾ ಇದೆ. ಸೊ ಇದು ಬಿಟ್ಟು ನನಗೆ ಬೇರೆ ಏನು ಬೇಡ ಅಂತ ನನ್ನ ಮನ್ಸಲ್ಲಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ಯಾವಾಗ ಎಲ್ಲರೂ ಫ್ಯಾಮಿಲಿ ವ್ಲಾಗ್ಸ್ ಮಾಡಿ, ಫ್ಯಾಮಿಲಿ ಇಲ್ವಾ, ಫ್ಯಾಮಿಲಿ ಆಗಿ ಬರಲ್ಲ, ಏನು ಅಂದಾಗ ನಾನು ಅದನ್ನ ಒಂದು ಮಾಡಕ್ಕೆ ಅಥವಾ ಬೇರೆಯೋದಕ್ಕೆ ಟ್ರೈ ಮಾಡಿದ್ನಲ್ಲ, ಅಲ್ಲಿ ನಾನು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಆಗೋದೆಲ್ಲ ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ತಗೋಬೇಕಷ್ಟೇನೆ. ಬಟ್ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಯಾಕೆಂದ್ರೆ ಡೈರೆಕ್ಟಾಗಿ ಯಾರು ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಒಂದಲ್ಲ ಒಂದಿನ ಸತ್ಯ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗತ್ತೆ, ಅವ್ರ ಬಗ್ಗೆ ನನಗೆ ಗೊತ್ತಾಗತ್ತೆ. ಮತ್ತೆ ಈ ಡ್ರಾಮಾ ಮಾಡ್ತಿರ್ತಾರಲ್ಲ ಅವರೆಲ್ಲ ಒಂದಲ್ಲ ಒಂದಿನ ಹೋಗ್ಲೇಬೇಕು, ಹೋಗ್ತಾರೆ, ಅದೆಲ್ಲ ಎರೇಸ್ ಆಗುತ್ತೆ. ಸೊ ಡ್ರಾಮಾಗಳೆಲ್ಲ ಆಚೆಗೆ ಬರಲೇಬೇಕು. ಸೊ ಹಿಂಗೆ ಅನ್ನಿಸ್ತು. ಇನ್ಮೇಲೆ ಯಾರು ನನ್ನ ವ್ಯೂವರ್ಸ್ ನನ್ನ ಫ್ಯಾಮಿಲಿ ಬಗ್ಗೆ ಏನು ಪ್ರಶ್ನೆ ಮಾಡಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ನಾನು, ನನ್ನ ಪ್ರಪಂಚ, ನನ್ನ ಮಕ್ಕಳು, ನನಗೆ ನನ್ನ ಅಮ್ಮ. ಸೊ ಇದಿಷ್ಟೇ ನನ್ನ ಲೈಫ್. ಸೊ ಇದನ್ನ ನಾನು 1000 ಸರಿ ಬೇಕಾದ್ರೂ ಸಾರಿ ಹೇಳ್ತೀನಿ. ಇದ್ರ ಮೇಲೂ ಪ್ರಶ್ನೆ ಮಾಡಿದ್ರೆ ನನಗೆ ಉತ್ತರ ಮೌನನೇ, ಅಷ್ಟೇನೆ. ಇಷ್ಟೇನೆ. ಇದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಸೊ ನಾನು ಮಾಡಿದ ಸರಿನಾ, ಇಲ್ಲ ಅವ್ರ ಜೊತೆ ಜಗಳ ಮಾಡಿ ವಾದ ಮಾಡಿ, ಇಲ್ಲ ಹಂಗೆ ಹಿಂಗೆ ಅಂತ ಮಾಡ್ಬೇಕಿತ್ತ, ಇಲ್ಲ ಬಿಟ್ಟು ನನ್ನ ಲೈಫಲ್ಲಿ ನಾನು ಏನು ಮೊದಲು ತರ ಇದ್ದು ನನ್ನ ಪ್ರಪಂಚ ಅಂತ ನಾನು ಅನ್ಕೊಂಡು ನಾನು ಜೀವಿಸ್ತಾ ಇದ್ನೋ ಆ ಜೀವನನ ಜೀವಿಸ್ಬೇಕಾ. ಸೊ ಇದು ನಿಮ್ಗೆ ಏನಾದ್ರೂ ಸಜೆಷನ್ಸ್ ಇದ್ರೆ, ಯಾಕೆ ಅಂತಂದ್ರೆ ತುಂಬಾ ಜನ ಹೇಳ್ತಾರೆ ಸಂಬಂಧ ಕಿತ್ತಾಕೋದು ಈಸಿ, ಬಟ್ ಒಂದಕ್ಕೆ ಆಗದಲ್ಲೇ ಇರೋ ಸಂಬಂಧನ ಎಷ್ಟು ಅಂತ ಪೋಣಿಸೋದಕ್ಕಾಗತ್ತಲ್ವಾ. ಸೊ ಅದಕ್ಕಿಂತ ಇರೋದು ಒಂದು ಲೈಫು. ಬರೀ ನಾನು ಪೋಣಿಸ್ತೀನಿ ಅಂತಾನೆ 13 ವರ್ಷ ಕಳೆದಿದ್ದೀವಿ. ಇನ್ನೂ ನಾನು ಅದನ್ನೇ ಪ್ರಯತ್ನ ಮಾಡ್ತೀನಿ, ವ್ಯರ್ಥ ಪ್ರಯತ್ನ ಮಾಡ್ತೀನಿ ಅಂತ ಅದನ್ನೇ ಮಾಡ್ತಾ ಇನ್ನೂ ಒಂದು 13 ವರ್ಷ ಕಳೆಯುತ್ತೆ, ನನ್ನ ಆಯಸ್ಸೆ ಮುಗ್ದೋಗುತ್ತೆ. ನನ್ನ ಜೀವನನ ನಾನು ಯಾವಾಗ ಜೀವಿಸ್ಬೇಕಲ್ವಾ. ಸೊ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ತುಂಬಾ ಹೆಣ್ಮಕ್ಳು ಇರ್ತಾರೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ಕೆಲವೊಂದ್ಸರಿ ತುಂಬಾ ವೀಕ್ ಆಗ್ಬಿಡ್ತೀವಿ. ಬಟ್ ಆಗಿದ್ದೆಲ್ಲ ಆಯ್ತು, ಮೂವ್ ಆನ್ ಆಗ್ಬೇಕು, ಇನ್ನು ಬ್ಯೂಟಿಫುಲ್ ಆಗಿ ಮೂವ್ ಆನ್ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಬನ್ನಿ, ಇವಾಗ ಮಶ್ರೂಮ್ ಬುಕ್ ಮಾಡಿದೆ ಅಮೆಝಾನಲ್ಲೇ, ಬೆಳಗ್ಗೆನೆ ಬಂದಿತ್ತು. ಅದಕ್ಕೆ ನನ್ನ ಮಗಳು ಮಮ್ಮಿ ಆ ಮಶ್ರೂಮ್ ನೋಡ್ತಿದ್ದಾಗ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಮಮ್ಮಿ ಅಂತ. ಅದಕ್ಕೆ ಇವಾಗ ಅದನ್ನ ರೆಸಿಪಿ ಮಾಡ್ತೀನಿ. ಸೊ ನಾನು ಟ್ರೈ ಮಾಡಿದಾಗೆಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಹೋಗ್ಬಿಡ್ತಾ ಇತ್ತು. ಈ ಸರಿ 100% ಕ್ರಿಸ್ಪಿಯಾಗಿ ಬರಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಈಗ ನಾನು ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ತುಂಬ ಸಿಂಪಲ್ಲಾಗೇ ಮಾಡ್ಬೋದು. ನಾನು ರೆಗ್ಯುಲರಾಗಿ ಏನೆಲ್ಲ ಹಾಕ್ತೀನಿ ಅಂತ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಅಂತ ಹೇಳ್ತೀನಿ, ಮೈದಾ ಸ್ವಲ್ಪನೇ ಹಾಕ್ಕೋಬೇಕು, ಕಾರ್ನ್ಫ್ಲೋರು, ರೈಸ್ ಪೌಡರು, ಬೋಂಡದ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಸ್ಕಿಪ್ ಮಾಡಿ ಅದು ಎಲ್ಲೋ ಇಷ್ಟು ಬಂದ್ಬಿಡುತ್ತೆ. ಖಾರದ ಪುಡಿ ಹಾಕಿದರೆ ಸಾಕು. ಮತ್ತು ಕಲರೆಲ್ಲ ಯೂಸ್ ಮಾಡ್ತಾರೆ. ನಾವು ಕಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದರೆ ಆಗ್ತಾಯಿತ್ತು, ಬಟ್ ಇರಲಿಲ್ಲ. ಹಾಗಾಗಿ ನಾನು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆಯನ್ನು ಹಾಕಿಲ್ಲ, ಸುಮ್ಮನೆ ವೆಜ್ ಅಲ್ಲ ಯೂಸ್ ಆಗುತ್ತೆ ಅಂತ ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮಶ್ರೂಮ್ನ ನಾನು ಮಧ್ಯ ಕಟ್ ಮಾಡಿಲ್ಲ. ಮಧ್ಯ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಫುಲ್ ಹಿಂಗೆ ಸಣ್ಣ ಆಗಿಬಿಡುತ್ತೆ. ಸೊ ಹಂಗಾಗಿ ಫುಲ್ ಹಾಗೆ ಹಾಕಿದೆ. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಾನು ಹೀಗೆ ಹೇಳಿರೋ ವಿಚಾರ ಬಂದುಬಿಟ್ಟು ನಂಗೆ ಗೊತ್ತಿಲ್ಲ, ಏನೇ ಒಂದನ್ನು ಒಬ್ರ ಹತ್ರ ಹಂಚ್ಕೊಂಡಷ್ಟು ಅದು ಕೂಲ್ ಆಗುತ್ತೆ ಅಂತ. ಸುಮಾರು ವರ್ಷದ ಹಿಂದೆ ನಾನು ಲಾಸ್ಟ್ ಇಯರ್ ಅಲ್ಲ 2 years ಬ್ಯಾಕ್ ಕೂಡ ಅದೇ ಮಾತು ಹೇಳಿದ್ದೆ. ನಮ್ಗೆ ಅಲ್ಲೊಂದು ಮನೆ ಕಟ್ಟಿಸ್ಬೇಕಾದ್ರೆ ನೇಚರ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ಎಲ್ಲರಿಗೂ ಗೊತ್ತು. ಸೊ ಸಣ್ಣ ಮನಸ್ತಾಪ ಇರೋರ ಜೊತೆ ಇರೋದಕ್ಕಾಗಲ್ಲ. ನಮಗೆ ಅಂತ ಇದ್ದಾಗ ನಾವು ಒಂದು ಕಡೆ ಮನೆ ಸೆಟಲ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಇಲ್ಲಿ ಮನುಷ್ಯನೇ ಶಾಶ್ವತ ಅಲ್ಲ, ಯಾವ ಜಾಗನೂ ಶಾಶ್ವತ ಅಲ್ಲ. ಈ ಬ್ಯಾಂಗ್ಳೂರಲ್ಲಿ ಯಾವುದೇ ಸಂಬಂಧ ಇಲ್ದಲೆ ಅನಾಥವಾಗಿ ಬದುಕ್ತಾ ಇರೋ ಎಷ್ಟೋ ಜನ ಇದ್ದಾರೆ. ಸೊ ಅಂಥದ್ರಲ್ಲಿ ನಾನು ಇಷ್ಟೊಂದು ಸಂಬಂಧ, ಇಷ್ಟು ಪ್ರೀತಿ, ಇಷ್ಟು ಜನನ ಹೊಂದಿರಬೇಕಾದ್ರೆ ನಾನು ಯಾಕೆ ಚಿಂತೆ ಮಾಡ್ತೀನಲ್ವಾ. ಸೊ ಹಾಗೇನಿಲ್ಲ, ಬಟ್ ಅದು ತುಂಬಾ ಹರ್ಟ್ ಆಯ್ತು. ಯಾಕೆಂದರೆ ಒಂದು 2-3 ವರ್ಷದಿಂದ ನನಗೇನೋ ಒಂದು ದೊಡ್ಡ ಡ್ರೀಮ್ ಇಟ್ಟಿದ್ದೆ, ಅಲ್ಲಿ ಏನೋ ಮಾಡಬೇಕು, ಏನೋ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದೇ ಸರಿ
ಇಲ್ಲ ಅಂತ ರಿಜೆಕ್ಟ್ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಓಕೆ ಸತ್ಯ ಎಲ್ಲ ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ಇದಲ್ಲ ಅಂದರೆ ಇನ್ನೊಂದು ಥರ ಲೈಫೇ ಹಂಗಲ್ವಾ. ಒಂದು ಆಕ್ಸಿಡೆಂಟಾಗಿ ಕಾಲು ಕಳ್ಕೊಂಡಿರೋರೆ ಹೋಪ್ಸ್ ಬಿಡ್ದಲ್ಲೇ ಮತ್ತೆ ಜೀವನನ ಶುರು ಮಾಡ್ತಾರೆ. ಅಂಥದ್ರಲ್ಲಿ ಭಗವಂತ ನನಗೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಬಟ್ ಯಾಕೆ ನಾವು ಹೋಪ್ಸ್ ಕಳ್ಕೊಬೇಕು, ಅದಲ್ಲ ಅಂದರೆ ಇನ್ನೊಂದು ರೀತಿಯಾಗಿ ಬದುಕೋ ದಾರಿಯನ್ನು ಕಲಿತೀವಿ ಅಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೀವನದಲ್ಲಿ ಪ್ರತಿಯೊಬ್ಬರು ಒಂದೊಂದು ಪಾಠನ ಕಲಿಸ್ತಾರೆ, ಪಾಠ ಕಲಿಬೇಕಾಗತ್ತೆ. ಕಲ್ತಿರೋ ಪಾಠನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಷ್ಟೇ. ಅದನ್ನು ಅಳವಡಿಸ್ಕೊಳ್ತಾ ಮತ್ತೆ ಇನ್ಯಾವತ್ತೂ ಇನ್ನೊಬ್ಬರಿಂದ ಪಾಠ ಕಲಿಯೋ ಪರಿಸ್ಥಿತಿ ಬರ್ದಲ್ಲೇ ಇರಾಗಿ ನೋಡ್ಕೊಂಡು ಹೋದರೆ ಆಯಿತು. ಸೊ ನಿಮ್ಮ ಅನಿಸಿಕೆ ಏನು ಅನಿಸ್ತು, ನಾನು ಬೇರೆ ರೀತಿ ಏನಾದರೂ ಮಾಡಬಹುದಾ ಅಂತ ಹೇಳಿ. ಹಾಗೆ ಹಳ್ಳಿ ಮನೆ ಕಟ್ಸ್ಬೇಕಂತ ಒಂದು ಕನಸಾಗೆ ಉಳಿತು ಅಂತ ಬೇಜಾರಾಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.